A superb death bowling helped LSC to get a win against Mumbai Indians in Lucknow. So ನಿನ್ನೆ ಮುಂಬೈ ಇಂಡಿಯನ್ಸ್ ಆಕ್ಚುಲಿ ಟಾಸ್ ವಿನ್ ಆಗಿ ಬೌಲಿಂಗ್ ತಗೊಂಡ್ರು. ಫಸ್ಟ್ ಓವರ್ ಬೋಲ್ಟ್ ಮಾಡ್ದ ಆ್ಯಂಡ್ ಫಸ್ಟ್ ಓವರಲ್ಲೇ ಆ್ಯಕ್ಚುಲಿ ಫೋರ್ತ್ ಬಾಲಲ್ಲಿ ಇನ್ಸೈಡ್ ಎಡ್ಜ್ ಆಗಿತ್ತು. ಬಟ್ ಬೌಲರು, ಕೀಪರು ಅಥವಾ ಯಾವುದೇ ಫೀಲ್ಡರ್ ಕೂಡ ಅಪೀಲ್ ಮಾಡಿಲ್ಲ. ಆಮೇಲೆ ಆ್ಯಕ್ಚುಲಿ ಅಲ್ಟ್ರಾ ಎಡ್ಜ್ ತೋರಿಸ್ತು, ಜಸ್ಟ್ ಇನ್ಸೈಡ್ ಎಡ್ಜ್ ಆಗಿತ್ತು ಅಂತ. ಸೊ ಅದಾದ್ಮೇಲೆ ಮಿಚ್ಚಲ್ ಮಾರ್ಷ್ ಅಂತೂ ಪ್ರತಿಯೊಬ್ರು ಬೌಲರ್ಗೂ ಆಲ್ ಅರೌಂಡ್ ದ ಗ್ರೌಂಡ್ ಸೂಪರ್ ಆಗಿ ಬ್ಯಾಟಿಂಗ್ ಆಡ್ದ. ಚಾರ್ ಆಗಿರ್ಲಿ, ಈವನ್ ಸ್ಯಾಂಟ್ನರಿ ಕೂಡ ತುಂಬಾ ಚೆನ್ನಾಗಿ ಆಡ್ದ ಮಿಚ್ಚಲ್ ಮಾರ್ಷ್. ಫೋರ್ಸು ಸಿಕ್ಸಸ್ ರೆಗ್ಯುಲರ್ ಇಂಟರ್ವಲ್ಸ್ ಅಲ್ಲಿ ಹೊಡಿತಿದ್ದ. ಅಂಡ್ ಈ ಟು ಇಸ್ 50 ಅಂಡ್ ಆಕ್ಚುಲಿ ಪವರ್ ಪ್ಲೇ ಅವರಿಗೆ ಒಳ್ಳೆ ಪಾರ್ಟ್ನರ್ಶಿಪ್ ಬಿಲ್ಡ್ ಮಾಡಿದ್ರು ಮಾರ್ಕ್ರಮ್ ಆಮೇಲೆ ಮಿಚ್ಚಲ್ ಮಾರ್ಷ್. ಮಾರ್ಕ್ರಮ್ ಸೆಕೆಂಡ್ ಫೀಡಲ್ ಆಗಿ ಆಡ್ದ ಬಿಕಾಸ್ ಮಿಚ್ಚಲ್ ಮಾರ್ಷ್ ವಾಸ್ ಸ್ಟ್ರೈಕಿಂಗ್ ದ ಬಾಲ್ ವೆರಿ ವೆಲ್. ಮಿಚ್ಚಲ್ ಮಾರ್ಷ್ ಆಕ್ಚುಲಿ ವಿಘ್ನೇಶ್ ಪುತ್ತೂರ್ಗೆ ಔಟ್ ಆಗ್ತಾನೆ. ದಟ್ಟು ಕಾಟನ್ ಬೋಲ್ಡು 31 ಬಾಲ್ಸ್ 60 ಹೊಡೆದ ಮಿಚ್ಚಲ್ ಮಾರ್ಷ್ ಔಟ್ ಆಗ್ತಾನೆ. ಔಟ್ಸ್ಟ್ಯಾಂಡಿಂಗ್ ನಾಕ್ ಅಂತ ಹೇಳ್ಬೇಕು. ಅದಾದ್ಮೇಲೆ ಪೂರನ್ ಬರ್ತಾನೆ, 1 4 1 6 ಹೊಡಿತಾನೆ ಅಷ್ಟೇ. ಅದಾದ್ಮೇಲೆ ಹಾರ್ದಿಕ್ ಪಾಂಡ್ಯಗೆ ಸ್ಲೋವರ್ ಕಟರ್, ಆಫ್ ಕಟರ್ ಬಾಲ್, ಶಾರ್ಟ್ ಬಾಲಿಗೆ ಆಕ್ಚುಲಿ ಔಟ್ ಆಗ್ತಾನೆ ನಿಕೋಲಸ್ ಪೂರನ್. ಅದಾದ್ಮೇಲೆ ಪಂತ್ ಕೂಡ ನಿನ್ನೆ ಕೂಡ ಏನೇನು ಬ್ಯಾಟಿಂಗ್ ಆಡಿಲ್ಲ ಅಂತ ಹೇಳ್ಬೇಕು. ಮತ್ತೆ ಸ್ಲೋವರ್ ಒನ್ ಆಗ್ತಾನೆ ಹಾರ್ದಿಕ್ ಪಾಂಡ್ಯ, ಒಳ್ಳೆ ಕ್ಯಾಚ್ ಹಿಡಿತಾನೆ ಕಾರ್ಬಿನ್ ಬೋಶ್. ಅಗೇನ್ ಪಂತ್ ಸಿಂಗಲ್ ಡಿಜಿಟಿಗೆ ಔಟ್ ಆಗ್ತಾನೆ. ಅದಾದ್ಮೇಲೆ ಬದೋನಿ ಬಂದು ಆಕ್ಚುಲಿ ಒಳ್ಳೆ ಕ್ಯಾಮಿಯೋ ಆಡ್ತಾನೆ. ಮಾರ್ಕ್ರಮ್ ಕೂಡ ನಿನ್ನೆ ಒಳ್ಳೆ ಸ್ಟ್ರೈಕ್ ಮಾಡ್ತಿದ್ದ. ಅವರಿಬ್ರು ಕಡೆಯಿಂದ ಒಳ್ಳೆ ಬ್ಯಾಟಿಂಗ್ ಬಂತು ಅಂತ ಹೇಳ್ಬೇಕು. ಆಮೇಲೆ ಬದೋನಿ ಕೂಡ ಆಕ್ಚುಲಿ 19 ಬಾಲ್ಸ್ ಅಲ್ಲಿ 30 ರನ್ಸ್ ಹೊಡೆದು ಔಟ್ ಆಗ್ತಾನೆ. ಅದಾದ್ಮೇಲೆ ಮಿಲ್ಲರ್ ಕೂಡ ಆಕ್ಚುಲಿ ತುಂಬಾ ಒಳ್ಳೆ ಕ್ಯಾಮಿಯೋ ಆಡ್ತಾನೆ, 27 ರನ್ಸ್ ಅನ್ನು ಹೊಡಿತಾನೆ. ಮಾರ್ಕ್ರಮ್ ಕೂಡ ಈ ಗೆಟ್ಸ್ ಟು ಇಸ್ 50 ಅಂಡ್ ಈ ಗೆಟ್ಸ್ ಔಟ್ ಫಾರ್ 53 ರನ್ಸ್. ಕೊನೆಗೆ ಲಕ್ನೋ ಸೂಪರ್ ಜೈಂಟ್ಸ್ ಹೆಂಗೋ ಮಾಡಿ 200 ಅಂಡ್ ಬೌಲಿಂಗ್ ವಿಚಾರಕ್ಕೆ ಬಂದ್ರೆ ನಿನ್ನೆ ಸ್ಯಾಂಟ್ನರ್ ಕೂಡ ತುಂಬಾ ಎಕ್ಸ್ಪೆನ್ಸಿವ್ ಆಗಿದ್ದ. ವಿಘ್ನೇಶ್ ಪುತ್ತೂರ್ ಮಾತ್ರ ಬರೇ 4 ಓವರ್ ಅಲ್ಲಿ 31 ರನ್ ಓಡಿಸ್ಕೊಂಡು 1 ವಿಕೆಟ್ ತೆಗ್ದ. ಅದು ಬಿಟ್ರೆ ಇನ್ ಎಲ್ಲರೂ ವೆರಿ ಎಕ್ಸ್ಪೆನ್ಸಿವ್ ಅಂತ ಹೇಳ್ಬೇಕು. ಮುಂಬೈ ಇಂಡಿಯನ್ಸ್ ಬ್ಯಾಟಿಂಗ್ ವಿಚಾರಕ್ಕೆ ಬಂದ್ರೆ ವಿಲ್ ಜಾಕ್ಸ್ ಬೇಗ ಔಟ್ ಆಗ್ತಾನೆ. ಆಕಾಶ್ ದೀಪ್ ಒಳ್ಳೆ ಬಾಲ್ ಆಗ್ತಾನೆ, ವಿಪ್ ಮಾಡ್ತಾನೆ, ಬಟ್ ಈ ಕುಡಂಟ್ ಗೆಟ್ ದ ಕನೆಕ್ಷನ್ ರೈಟ್. ಅಂಡ್ ಒಳ್ಳೆ ಪ್ಲಾನ್ ಮಾಡಿಬಿಟ್ಟು ಅದಾದ್ಮೇಲೆ ಬೌಂಡ್ರೀಸ್ ಕೂಡ ನಿನ್ನೆ ತುಂಬಾ ದೊಡ್ಡಗಿತ್ತು. ಸೊ ದೊಡ್ಡ ಬೌಂಡ್ರಿ ಕಡೆ ಹೊಡೆಯಕ್ಕೆ ಹೋಗ್ತಾನೆ ವಿಲ್ ಜಾಕ್ಸ್, ಬಟ್ ಈ ಕುಡಂಟ್ ಗೆಟ್ ದ ಟೈಮಿಂಗ್ ರೈಟ್. ಆಮೇಲೆ ಔಟ್ ಆಗ್ತಾನೆ. ರಿಕಲ್ಟನ್ ಕೂಡ ಸೇಮ್ ಮಿರರ್ ಇಮೇಜ್ ಇದ್ದಂಗೆ ಅವನು ಔಟ್ ಆಗ್ತಾನೆ. ಶಾರ್ದುಲ್ ಠಾಕೂರ್ಗೆ ವಿಕೆಟ್ ಸಿಗತ್ತೆ. ಆ ಟೈಮಲ್ಲಿ ಮುಂಬೈ ಇಂಡಿಯನ್ಸ್ ಬ್ಯಾಡ್ಲಿ ವಾಂಟೆಡ್ ದ ಪಾರ್ಟ್ನರ್ಶಿಪ್. ಸೊ ನಮನ್ದೀರ್ ಆಮೇಲೆ ಸೂರ್ಯಕುಮಾರ್ ಯಾದವ್ ಒಂದಾಗ್ತಾರೆ. ನಮನ್ದೀರ್ ನಿನ್ನೆ ಒಂಥರ ಅವನೇ ಡಿಫ್ರೆಂಟ್ ಪಿಚ್ ಅಲ್ಲಿ ಆಡ್ದಂಗಿತ್ತು. ಬೇರೆ ಮುಂಬೈ ಇಂಡಿಯನ್ಸ್ ಬ್ಯಾಟರ್ಸೇ ಬೇರೆ ಪಿಚ್ ಅಲ್ಲಿ ಆಡ್ದಂಗಿತ್ತು. ಆಕಾಶ್ ದೀಪಿಗೆ 1 ಓವರ್ ಅಲ್ಲಿ ಹೊಡಿತಾನೆ, 23 ರನ್ಸ್ ಏನೋ ಹೊಡಿತಾನೆ. ಏನ್ ಪ್ಯೂರ್ ಸ್ಟ್ರೈಕಿಂಗ್ ಅಂತೀರಾ. ಶಾರ್ಟ್ ಹಾಕಿದ್ರೆ ಅದಕ್ಕೂ ಆನ್ಸರ್ ಇದೆ ಅವನಿಗೆ, ಆಮೇಲೆ ಗುಡ್ ಲೆಂತ್ ಬಾಲ್ ಹಾಕಿದ್ರೆ ಅದಕ್ಕೂ ಆನ್ಸರ್ ಇದೆ, ಯಾರ್ಕರ್ ಹಾಕಿದ್ರೆ ಅದಕ್ಕೂ ಆನ್ಸರ್ ಇದೆ, ಸ್ಲಾಟ್ ಅಲ್ಲಿ ಹಾಕಿದ್ರೆ ಅದಕ್ಕೂ ಆನ್ಸರ್ ಇತ್ತು. ನಿನ್ನೆ ನಮನ್ದೀರ್ ಮಾತ್ರ ಆಕ್ಚುಲಿ ಇದ್ದ. ಸೊ ನಮನ್ದೀರ್ ನಿನ್ನೆ ಪ್ಲೇಡ್ ಎ ವೆರಿ ಗುಡ್ ನಾಕ್, ಬಟ್ ದಿಗ್ವೇಶ್ ರಾಠಿ ಗಾಟ್ ಎ ಬೆಟರ್ ಆಫ್ ಹಿಮ್ ಅಂತ ಹೇಳ್ಬೇಕು. ಅವ್ನು ಬಂದಿದ್ ಫಸ್ಟ್ ಬಾಲ್ ಅಲ್ಲೇ ಆಕ್ಚುಲಿ ನಮನ್ದೀರ್ ವಿಕೆಟ್ ತಗೊಂತಾನೆ. ನಮನ್ದೀರ್ ಆಕ್ಚುಲಿ ಪ್ಲೇಡ್ ರಿಯಲಿ ವೆಲ್ ಎಸ್ಟರ್ಡೇ, 46 ರನ್ ಹೊಡಿತಾನೆ. ಅದಾದ್ಮೇಲೆ ಸೂರ್ಯಕುಮಾರ್ ಯಾದವ್ ಅವನ ರೆಸ್ಪಾನ್ಸಿಬಿಲಿಟಿ ತಗೊಂಡು ರೊಟೇಟ್ ಮಾಡಿ ಅಲ್ಲಿ ಇಲ್ಲಿ ಬೌಂಡ್ರೀಸ್ ಹೊಡೆದು ತುಂಬಾ ಚೆನ್ನಾಗಿ ಆಡ್ತಾನೆ. ಸ್ಟಿಲ್ ಈ ಗಾಟ್ ಔಟ್ ಅಟ್ ದ ರಾಂಗ್ ಟೈಮ್ ಅಂತ ಹೇಳ್ಬೇಕು. ಇಂಪ್ಯಾಕ್ಟ್ ಪ್ಲೇಯರ್ ಆಗಿದ್ ಬಂದು ನಿನ್ನೆ ತಿಲಕ್ ವರ್ಮಾ ಕೂಡ ಏನೇನು ಬ್ಯಾಟಿಂಗ್ ಆಡಿಲ್ಲ. ಆ ತರ ಬ್ಯಾಟಿಂಗ್ ಆಡಿದ್ರೆ ಇಟ್ ವಿಲ್ ನಾಟ್ ಹೆಲ್ಪ್ ದ ಬ್ಯಾಟಿಂಗ್ ಲೈನ್ ಅಪ್ ಆಫ್ ಮುಂಬೈ ಇಂಡಿಯನ್ಸ್, ದ ಮೈಟಿ ಮುಂಬೈ ಇಂಡಿಯನ್ಸ್ ಅಂತ ಹೇಳ್ಬೇಕು. ಅದಾದ್ಮೇಲೆ ಹಾರ್ದಿಕ್ ಪಾಂಡ್ಯ ಒಂದು ರಾಂಗ್ ಮಿಸ್ಟೇಕ್ ಮಾಡ್ದ. ತಿಲಕ್ ವರ್ಮಾನ ಸೆಲ್ಫ್ ರಿಟೈರ್ಡ್ ಔಟ್ ಆಗಕ್ ಹೇಳ್ತಾನೆ. ದಟ್ ವಾಸ್ ದ ವೆರಿ ರಾಂಗ್ ಡಿಸಿಷನ್. ಏನಕ್ಕಂದ್ರೆ ಓಕೆ ಬಾಲ್ ಟು ಬಾಲ್ ತಿಲಕ್ ವರ್ಮಾ ಆಡ್ತಿದ್ದ ಒಪ್ಕೊಳ್ಳೋಣ, ಬಟ್ ಸ್ಟಿಲ್ ಅವನ್ನ ಸೆಲ್ಫ್ ರಿಟೈರ್ಡ್ ಔಟ್ ಆಗಕ್ ಹೇಳ್ಬಿಟ್ಟು ಆಮೇಲೆ ಬಂದಿದ್ ಸ್ಯಾಂಟ್ನರ್. ಸ್ಯಾಂಟ್ನರ್ ಇಸ್ ನಾಟ್ ಅ ಬಿಗ್ ಸ್ಟ್ರೈಕರ್ ಕಂಪೇರ್ಡ್ ಟು ತಿಲಕ್ ವರ್ಮಾ ಅಂತ ಹೇಳ್ಬೇಕು. ಅಲ್ಲಿ ಎಡವಿದ್ರು ಅಂತ ಹೇಳಬೇಕು ಮುಂಬೈ ಇಂಡಿಯನ್ಸ್. ಬಟ್ ನೆವರ್ ದ ಲೆಸ್ ಲಾಸ್ಟ್ ಅಲ್ಲಿ ಹಾರ್ದಿಕ್ ಪಾಂಡ್ಯ ವಿನ್ ಮಾಡ್ಸಕ್ಕಾಗಿಲ್ಲ, ಬಟ್ he did bowl really well and he became the first captain to get a 5-4 in IPL ಅಂತ ಹೇಳಬೇಕು. 5 ವಿಕೆಟ್ ಅವ್ನು ತಗೊಂಡಿದ್ದು ಕೂಡ ಎಲ್ಲ ಸ್ಲೋ ಕಟರು, ಆಮೇಲೆ ಗುಡ್ ಬಾಲ್ ಅಥವಾ ಶಾರ್ಟ್ ಬಾಲಿಗೆ ವಿಕೆಟ್ ಸಿಕ್ತು. ನನ್ನ ಹಾರ್ದಿಕ್ ಪಾಂಡ್ಯ ಬೌಲಿಂಗ್ ಚೆನ್ನಾಗಿ ಮಾಡ್ದ, ಬಟ್ ಬ್ಯಾಟಿಂಗ್ ವಿಚಾರಕ್ಕೆ ಬಂದ್ರೆ ಈ ಕುಡಂಟ್ ವಿನ್ ದ ಮ್ಯಾಚ್ ಫಾರ್ ಮುಂಬೈ ಇಂಡಿಯನ್ಸ್ ಅಂತ ಹೇಳ್ಬೇಕು. ಅಂಡ್ LSG ಬೌಲಿಂಗ್ ಎಸ್ಪೆಷಲಿ ದಿಗ್ವೇಶ್ ರಾಠಿ
ಸೂಪರ್ ಬೌಲಿಂಗ್. ನೆನ್ನೆ 3 ಓವರ್ 10 ರನ್ ಓಡಿಸ್ಕೊಂಡ. ಅದಾದ್ಮೇಲೆ ಲಾಸ್ಟ್ ಓವರ್ ಕೂಡ 10 ರನ್ಸ್ ಮೇಲೆ ಏನು ಓಡಿಸ್ಕೊಂಡಿಲ್ಲ. ದಿಗ್ವಿಜಯ್ ಸ್ಟಾರ್ಟಿಂಗ್ ನಿನ್ನೆ ಲೈನ್ ಅಂಡ್ ಲೆಂತ್ ನಿಜವಾಗ್ಲೂ ಪರ್ಫೆಕ್ಟ್ ಆಗಿತ್ತು ಅಂತ ಹೇಳ್ಬೇಕು. ಅಂಡ್ ಸ್ಪೆಷಲ್ ಮೆನ್ಷನ್ ಶಾರ್ದುಲ್ ಠಾಕೂರ್, ಪೆನಲ್ಟಿಮೇಟ್ ಓವರ್ ಅಲ್ಲಿ ಅವ್ನು ಬರೀ 6 ರನ್ ಕೊಟ್ಟಿದ್ದು. ದಟ್ ಟು ದ ರ್ಯಾಂಕ್ಸ್ ಆಫ್ ತಿಲಕ್ ವರ್ಮಾ ಅಂಡ್ ಹಾರ್ದಿಕ್ ಪಾಂಡ್ಯ ಅಂತ ಹೇಳ್ಬೇಕು. ಒಳ್ಳೆ ಲೈನ್ ಅಂಡ್ ಲೆಂತ್ ಅಂಡ್ ಬರೇ 6 ರನ್ ಕೊಡೋದು ಇಟ್ಸ್ ನಾಟ್ ಅ ಸ್ಮಾಲ್ ಥಿಂಗ್ ಅಂತ ಹೇಳ್ಬೇಕು. ನಿನ್ನೆ ಶಾರ್ದುಲ್ ಠಾಕೂರ್ ಸ್ಟಾರ್ಟಿಂಗ್ ಅಲ್ಲಿ ಏನೇ ಓಡಿಸ್ಕೊಂಡಿರ್ಬೋದು 1 ಓವರ್ ಅಲ್ಲಿ ಅಥವಾ 2 ಓವರ್ ಅಲ್ಲಿ, ಬಟ್ ಪೆನಲ್ಟಿಮೇಟ್ ಓವರ್ ಡೆಲಿವರ್ ಮಾಡೋದಿದೆಯಲ್ಲ, ದಟ್ಸ್ ದ ಟ್ರೂ ಸೆನ್ಸ್ ಆಫ್ ಎ ಪರ್ಫೆಕ್ಟ್ ಬೌಲರ್ ಅಂಡ್ ಎ ವೆರಿ ಗುಡ್ ಬೌಲರ್ ಅಂತ ಹೇಳ್ಬೇಕು. ಆವೇಶ್ ಖಾನ್ ಕೂಡ 6 ಓಡಿಸ್ಕೊಂಡ ಲಾಸ್ಟ್ ಓವರ್ ಅಲ್ಲಿ, ಬಟ್ ಸ್ಟಿಲ್ ಈ ಕೇಮ್ ಬ್ಯಾಕ್ ವೆರಿ ಸ್ಟ್ರಾಂಗ್. ಲಾಸ್ಟ್ 5 ಬಾಲ್ಸ್ ಕೂಡ ನಿಜವಾಗ್ಲೂ ಸಖತ್ತಾಗಿ ಮಾಡ್ದ. ಸೊ ಮುಂಬೈ ಇಂಡಿಯನ್ಸ್ ಫೆಲ್ ಶಾರ್ಟ್ ಅಂಡ್ ಒನ್ ಅನ್ವಾಂಟೆಡ್ ರೆಕಾರ್ಡ್ ಮುಂಬೈ ಇಂಡಿಯನ್ಸ್ ಇರೋದಂದ್ರೆ ಲಾಸ್ಟ್ 7 or 8 ಮ್ಯಾಚಸ್ ಅಲ್ಲಿ ಲಕ್ನೋ ಹ್ಯಾವ್ ಒನ್ 6 ಸಮಥಿಂಗ್ ಅಂಡ್ ಮುಂಬೈ ಬರೇ ಒಂದೇ ಗೆದ್ದಿರೋದು. ಅಂತ ಟೀಮು ಲಕ್ನೋ ಮುಂದೆ ಒಳ್ಳೆ ರೆಕಾರ್ಡ್ ಇಲ್ವೇ ಇಲ್ಲ. ದ ಅನ್ವಾಂಟೆಡ್ ರೆಕಾರ್ಡ್ ಫಾರ್ ಮುಂಬೈ ಇಂಡಿಯನ್ಸ್ ಅಂತ ಹೇಳ್ಬೇಕು. ಪಂತ್ ಬ್ಯಾಟಿಂಗ್ ಆಡಿಲ್ಲ ಅಂದ್ರು ಈ ಕೆಪ್ಟ್ ಇಸ್ ಕೂಲ್ ಅಂಡ್ ಕ್ಯಾಪ್ಟನ್ ವೆರಿ ವೆಲ್ ಫಾರ್ LSG ಅಂತ ಹೇಳ್ಬೇಕು. ಇವತ್ತಿನ ಮ್ಯಾಚ್ ವಿಚಾರಕ್ಕೆ ಬಂದ್ರೆ ಸ್ಯಾಟರ್ಡೆ ಡಬಲ್ ಹೆಡರ್. ಫಸ್ಟ್ ಡೆಲ್ಲಿ ಕ್ಯಾಪಿಟಲ್ಸ್ ವರ್ಸಸ್ ಚೆನ್ನೈ ಸೂಪರ್ ಕಿಂಗ್ಸ್ ಚೆನ್ನೈಯಲ್ಲಿ. ಆಮೇಲೆ ಸೆಕೆಂಡ್ ಮ್ಯಾಚ್ ಬಂದ್ಬಿಟ್ಟು ಪಂಜಾಬ್ ಕಿಂಗ್ಸ್ ವರ್ಸಸ್ ರಾಜಸ್ಥಾನ್ ರಾಯಲ್ಸ್ ಇನ್ ಚಂಡೀಗಢ. ವೆರಿ ಮಚ್ ಲುಕಿಂಗ್ ಫಾರ್ವರ್ಡ್ ಫಾರ್ ಬೋತ್ ದ ಮ್ಯಾಚಸ್. ಆಲ್ ದ ಬೆಸ್ಟ್.